ವಿದ್ಯಾರ್ಥಿಗಳೇ, ಮುಂಜಾನೆಯ ಶುಭೋದಯಗಳು. ಇವತ್ತು ನಾವು ಭಾರತೀಯ ಸಂಗೀತ ಅಂತಕ್ಕಂತಹ ಒಂದು ಗದ್ಯ ಭಾಗದ ಒಂದು ಅಧ್ಯಯನವನ್ನು ಮಾಡೋಣ. ಡಾಕ್ಟರ್ KM ರೋಹಿಣಿ ಅವರು ಬರೆದಿರ್ತಕ್ಕಂತಹ ಭಾರತೀಯ ಸಂಗೀತ. ಇಲ್ಲೇ ಸಂಗೀತವೆನ್ನುವುದು ಒಂದು ಕೇಳುವ ಒಂದು ಸಂಸ್ಕೃತಿ. ಸಂಗೀತ ಅಂತಕ್ಕಂತಹದ್ದು ನಾವು ಎಲ್ಲರೂ ನಾವು ಸಂಗೀತವನ್ನು ಕೇಳ್ತಾ ಇದ್ದೀವಿ. ಒಂದು ನಮಗೆಲ್ಲರಿಗೂ ಒಂದು ಸಂತೋಷವನ್ನು ಕೊಡ್ತಕ್ಕಂತಹ ಒಂದು ಸಂಗೀತ. ಇದು ಕೇಳ್ತಿದ್ರೆ ಸಾಕು, ನಮ್ಮ ಮನಸ್ಸು ಕೂಡ ಒಂದು ಸಂತೋಷ ಆಗ್ತತಿ, ತನ್ಮಯಗೊಳ್ತತಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಜಂಜಾಟವನ್ನು, ಯಾವುದೇ ಒಂದು ತೊಂದರೆಗಳೇ ನಾವು ಇದ್ದರೆ ಅದು ನಮ್ಮಿಂದ ದೂರ ಆಗ್ತೈತಿ ಒಂದು ಈ ಸಂಗೀತದಿಂದ ಅಂತ ಹೇಳ್ತಾರೆ. ಇದಕ್ಕಾಗಿ ಇಂದಿನ ಒಂದು ಶುದ್ಧವಾಗಿರ್ತಕ್ಕಂತಹ ಒಂದು ಈ ಒಂದು ವಾತಾವರಣದಲ್ಲಿ ಸಂಗೀತವು ಕೂಡ ನಮಗೆ ನೆಮ್ಮದಿಯ ಒಂದು ಆಶಾಕಿರಣವಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಈ ಒಂದು ಸಂಗೀತದಿಂದ ಅರ್ಬುದ, ಮಧುಮೇಹ, ರಕ್ತದೊತ್ತಡ, ಕುಷ್ಠ, ಕ್ಷಯ ಮುಂತಾದ ಒಂದು ಕಾಯಿಲೆಗಳು ಕೂಡ ನಮಗೆ ಏನಾಗ್ತವೆ, ಸಂಗೀತದಿಂದ ದೂರ ಆಗ್ತವೆ ಅಂತಕ್ಕಂತಹ ಮಾತನ್ನು ಇಲ್ಲಿ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ಮಾತ್ರವಲ್ಲ, ಇವು ಅದರಿಂದ ಗುಣ ಕೂಡ ನಮಗೆ ಗುಣಪಡಿಸ್ತೀವಿ, ಇದರಿಂದ ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಾವೇ ನಂಬಿಕೆ ಒಂದು ಕೂಡ ನಮ್ಮಲ್ಲಿ ಇದೆ. ಹೌದು, ನಂಬಿಕೆಟ್ಟವರಿಲ್ಲ ಅಂದರೆ ಯಾವುದೇ ಒಂದು ಇದರ ಮೇಲೆ ನಾವು ನಂಬಿಕೆ ಇಡಬೇಕಾದ್ರೆ ಸಂಗೀತ ನಮಗೆ ಸಂತೋಷವನ್ನು ಕೊಡ್ತೈತಿ. ಇದರಿಂದ ನಮ್ಮಲ್ಲಿರ್ತಕ್ಕಂತಹ ಕಾಯಿಲೆಗಳು ಕೂಡ ದೂರ ಆಗ್ತವೆ. ಇದನ್ನು ನಾವು ನಂಬಿದರೆ ನಮ್ಮಲ್ಲಿರ್ತಕ್ಕಂತಹ ಕಾಯಿಲೆಗಳು ಏನಾಗ್ತವೆ, ದೂರ ಆಗ್ತವೆ ಅಂತಕ್ಕಂಥ, ಅದಕ್ಕೆ ಹೇಳ್ತಾರೆ ನಂಬಿಕೆಟ್ಟವರಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ಬೋದು. ಸಂಗೀತವೆನ್ನುವುದು ಕೂಡ ಇಲ್ಲಿ ವಾಸ್ತವವಾಗಿ ಒಂದು ತಪಸ್ಸು. ಇಲ್ಲಿ ಧ್ಯಾನ, ಯೋಗ ಅದು ಸಿದ್ಧಿಸಿತಂದರೆ ಮನುಷ್ಯನನ್ನು ಏನು ಮಾಡ್ತಾರೆ, ಕಾಯಿಲೆಯಿಂದ ಏನು ಮಾಡ್ತೀವಿ, ದೂರವಿಡುವುದು ಒಂದು ಅಸಾಧ್ಯವಾದ ಮಾತೇನಲ್ಲ, ಅದರಿಂದ ಒಂದು ಅಸಾಧ್ಯವಾಗಿರ್ತಕ್ಕಂಥ ಮಾತೇನೂ ಅಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ರಮೇಯದಿಂದಲೇನು ಪ್ರಪಂಚದ ಒಂದು ವೈದ್ಯಲೋಕದ ವಿಜ್ಞಾನಿಗಳು ಕೂಡ ಈಗ ಸಂಶೋಧನೆಗಳನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದಾರೆ. ಇಂದು ಭಾರತದಲ್ಲಿ ನಡೆಯುತ್ತಿರುವ ಅಸಂಖ್ಯ ಒಂದು ಅತ್ಯಾಚಾರಗಳನ್ನು ನಿಯಂತ್ರಿಸುವ ಶಕ್ತಿ ಸಂಗೀತಕ್ಕೆ ಮಾತ್ರವಿದೆ ಅಂತ ಹೇಳ್ತಾರೆ. ಇದು ಅತಿಶಯೋಕ್ತಿ ಮಾತ್ರವಲ್ಲ, ಏಕೆಂದರೆ ಸಂಗೀತವನ್ನು ಕೇಳುವ ಮನಸ್ಸು ಕೂಡ ಅಂತಹ ಒಂದು ದುಷ್ಟತನಕ್ಕೆ ಕೈ ಹಾಕೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮನುಷ್ಯನ ಒಂದು ಮೆದುಳಿನಲ್ಲಿ ಹೇಳ್ತಾರೆ, ಒಂದು ಎಡಕಿವಿಯ ಮೇಲೆ 4 ಕೋಶಗಳಿವೆ ಅಂತ ಹೇಳ್ತಾರೆ. ಇಲ್ಲಿ ಎಡಕಿವಿ ಅಂತಕ್ಕಂತಹ ಈ ಒಂದು ಕಿವಿಯ ಮೇಲೆ ಒಂದು 4 ಕೋಶಗಳಿವೆ. ಅವುಗಳಲ್ಲಿ ಒಂದು ಉದ್ರೇಕ ಶಕ್ತಿಯನ್ನು ಉದ್ದೀಪಿಸುತ್ತದೆ. ಅಂದರೆ ಇದ್ರ ಮೇಲೆ ಈ ಒಂದು ಎಡಗಡೆ ಅಂತಕ್ಕಂತಹ ಈ ಕಿವಿಯ ಮೇಲೆ ಒಂದು ಏನಕ್ಕೆ 4 ಕೋಶಗಳಿವೆ. ಅವುಗಳಲ್ಲಿ ಒಂದು ಉದ್ರೇಕ ಶಕ್ತಿ ಅಂತಕ್ಕಂಥದ್ದನ್ನು ಅಲ್ಲಿ ಉತ್ಪತ್ತಿ ಆಗ್ತೈತಿ. ಒಂದು ಎರಡನೆಯ ನಡುವಿನ ಒಂದು ಶಕ್ತಿ ಅನ್ನೋದು ಹಿಡಿದಿಟ್ಕೊಳ್ತೈತಿ. ಅಂದರೆ ಇದು ಶಕ್ತಿ ಅಂತಕ್ಕಂಥದ್ದನ್ನು ಈ ಕಿವಿ ಏನು ಮಾಡ್ತೈತಿ, ಹಿಡಿದು ಇಟ್ಕೋತೈತಿ ಅಂತ ಹೇಳ್ತಾರೆ. ಮೂರನೆಯದು ಪ್ರತಿಭಾ ಒಂದು ಸಾಮರ್ಥ್ಯವನ್ನು, 4ನೆಯ ಶಬ್ದ ಗ್ರಹಿಕೆ ಅಂತ ಹೇಳ್ತಾರೆ. ಮೂರನೇದು ಒಂದು ಪ್ರತಿಭಾ ಸಾಮರ್ಥ್ಯವನ್ನು, 4ನೆಯದು ಶಬ್ದಗ್ರಹಿಕೆ ಹಾಗೂ ಶಬ್ದವನ್ನು ಗುರುತಿಸುವ ಸಾಮರ್ಥ್ಯವನ್ನು ಇದು ಕೂಡ ಹೊಂದಿದೆ. ಶಬ್ದವನ್ನು ಗುರುತಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಶಬ್ದ ಮತ್ತು ಸಂಗೀತದ ಬಗೆಗಿನ ಒಂದು ಕಲ್ಪನೆಗೆ ಮತ್ತೊಂದು ಕೋಶವು ಕೂಡ ಇಲ್ಲಿನೇ ಮುಕ್ತವಾಗಿಟ್ಟುಕೊಂಡಿದೆ ಅಂತ ಹೇಳ್ತಾರೆ. ಈ ಒಂದು ಕೋಶವೇ ಇಡೀ ಒಂದು ಮನುಷ್ಯನ ಮೆದುಳನ್ನು ಕೂಡ ಅದು ಆಳ್ತೈತಿ ಅಂತ ಹೇಳ್ತಾರೆ. ಇದು ಪ್ರಕ್ಷುಬ್ಧತೆ, ದುಷ್ಟತನ, ಅಮಾನವೀಯತೆ, ಕ್ರೌರ್ಯ ಹಾಗೂ ಹೊಟ್ಟೆ ಕಿಚ್ಚು ಪಡುತ್ತಕ್ಕಂತಹ ಸಂಚು ರೂಪಿಸುವ, ಕೆಡುಕನ್ನು ಕೂಡ ಇಲ್ಲಿ ಬಯಸುವ, ಸಹ್ಯ ಪಟ್ಟುಕೊಳ್ಳುವ ಭಾವಗಳ ಮೇಲೆ ಇದು ಒಂದು ಆವರಿಸ್ತಾ ಇದೆ. ಇಲ್ಲಿ ಸಂಗೀತ ಒಂದು ಮೆದುಳಿನಲ್ಲಿ ಶೇಖರಣೆಗೊಳ್ತಾ ಅಂದರೆ ಅಲ್ಲಿ ಹುಟ್ಟುತ್ತಾ ಅದು ಸಂಗ್ರಹವಾಗ್ತಾ ಹೋದಲ್ಲಿ ಇಂತಹ ಭಾವಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತಾ ಅವುಗಳ ಒಂದು ದುಷ್ಟಶಕ್ತಿಯ ತೀವ್ರತೆಯನ್ನು ಕಡಿಮೆ ಮಾಡ್ತದೆ. ಅಂದರೆ ಸಂಗೀತ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಎಡೆಗಿನ ಮೇಲೆ ಸಂಗ್ರಹಣೆ ಆಗ್ತಾ ಹೋದಂಗೆ ಇಲ್ಲಿರ್ತಕ್ಕಂತಹ ಒಂದು ಭಾವಗಳ ಮೇಲೆ ಹೆಚ್ಚು ಒಂದು ಪ್ರಭಾವವನ್ನು ಬೀರ್ತೈತಿ. ಅವುಗಳ ಒಂದು ದುಷ್ಟಶಕ್ತಿಯ ಒಂದು ತೀವ್ರತೆಯನ್ನು ಕೂಡ ಇಲ್ಲಿ ಕಡಿಮೆ ಮಾಡ್ತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಹೆಚ್ಚು ಒಂದು ಸಂಗೀತದಲ್ಲಿ ತೊಡಗಿಸಿಕೊಂಡಾಗ ವ್ಯಕ್ತಿ ಒಂದು ಸಂತನಾಗ್ತಾನೆ. ಅಂದರೆ ದೇವರ ಒಂದು ಸಮಾನವಾಗ್ತಾನೆ ಆ ವ್ಯಕ್ತಿ ಸಂಗೀತದಲ್ಲಿ ತೊಡಗಿದಾಗ ಅಂತಕ್ಕಂತಹ ಮಾತನ್ನೆಲ್ಲ ಹೇಳ್ತಾರೆ. ಈ ಒಂದು ಕಾರಣದಿಂದ
ಈ ಒಂದು ಕಾರಣದಿಂದ ಸಂಗೀತಗಾರರಿಗೆ ದೇವರು ಹತ್ತಿರದಲ್ಲಿ ನಿಲ್ಲಿಸಿರ್ತಾರೆ. ನೋಡಿ, ಸಂಗೀತವನ್ನು ಯಾರು ಹೆಚ್ಚಾಗಿ ಪ್ರೀತಿಸ್ತಾರೆ, ಸಂಗೀತದಲ್ಲಿ ಅಳವಡಿಸ್ತಾರೆ, ಅವರಿಗೆ ಏನು ಮಾಡ್ತಾರೆ, ದೇವರು ಅವರ ಒಂದು ಹತ್ತಿರದಲ್ಲಿ ನೆಲೆಸ್ತಾನೆ ಅಂತ ಹೇಳ್ತಾರೆ ಎಂದು ಶಾಸ್ತ್ರಗಳು ಕೂಡ ಇಲ್ಲಿ ನಮಗೆ ಹೇಳಿಕೊಡ್ತಾ ಇದ್ದೀವಿ. ಇಲ್ಲಿ ಪುರಂದರದಾಸರು ಉದಾಹರಣೆಗೆ ಹೇಳಬೇಕಂದ್ರೆ, ಪುರಂದರದಾಸರು ಕೀರ್ತನೆಯೊಂದರಲ್ಲಿ ತಂಬೂರಿ ಮಿಟದವ, ಭವಾದ್ರಿ ದಾಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ಗೆಜ್ಜೆ ಕಟ್ಟಿದವ, ಕರಲೆದೆ ಮೀಟಿದವ, ಗಾಯನ ಪಾಡಿದವ, ಹರಿಮೂರ್ತಿ ನೋಡಿದವ, ವಿಠ್ಠಲನವನ್ನು ನೆನೆದವ, ವೈಕುಂಠಕ್ಕೆ ಓಡಿದವ ಎಂದು ಸಂಗೀತ ಲೋಕದ ಒಂದು ರಾಷ್ಟ್ರಗೀತೆಯನ್ನು ಕೂಡ ಇವರು ಬರೀತಾರೆ. ಏಕೆಂದರೆ ಸಂಗೀತವು ಅಧ್ಯಾತ್ಮದಂತೆ ವೈವಿಧ್ಯ, ಸಂಗೀತವು ಕೂಡ ಒಂದು ಅಧ್ಯಾತ್ಮದಂಗೆನೇ ಅದು ಒಂದು ಕೂಡ ಒಂದು ವೈವಿಧ್ಯ ಅಂತ ಹೇಳ್ತಾರೆ. ಅದು ಮನುಷ್ಯನಿಗೆ ಸಂಸ್ಕಾರ ಕೊಡುವುದಕ್ಕಾಗೇ ಇದೆ. ಸಂಗೀತ ಅಂತಕ್ಕಂಥ ಮನುಷ್ಯನಿಗೆ ಒಂದು ಸಂಸ್ಕಾರ ಅಂತಕ್ಕಂತಹದ್ದನ್ನು ಕೊಡುವುದಕ್ಕಾಗಿ ಸಂಗೀತ ಇದೆ. ಈ ಒಂದು ಕಾರಣದಿಂದ ಸಂಗೀತಗಾರರು ಸಂತ ಬದುಕುವುದನ್ನು ಇಲ್ಲಿ ಬದುಕ್ತಾರೆ. ಬದುಕನ್ನು ಅಂದರೆ ತಾವೇ ಸ್ವತಃ ಬದುಕುವುದನ್ನು ಇಲ್ಲಿ ಕಲಿತುಕೊಳ್ತಾರೆ ಸಂತರು ಅಂತ ಹೇಳ್ತಾರೆ. ಇಲ್ಲಿ ಸಂಗೀತದಲ್ಲಿ 2 ಹಂತಗಳಿವೆ. ಸಂಗೀತ ಅಂತಕ್ಕಂಥಲ್ಲಿ 2 ಹಂತಗಳನ್ನು ನಾವು ನೋಡ್ತೀವಿ. ಮೊದಲನೆಯದು ಮನಸ್ಸನ್ನು ರಂಜಿಸುವ ಉದ್ದೇಶವನ್ನು ಹೊಂದಿದ ಮನೋರಂಜನೆಯ ಸಂಗೀತ, ಅಂದರೆ ನಮ್ಮ ಮನಸ್ಸನ್ನು ಖುಷಿಪಡಿಸ್ತಕ್ಕಂತಹ ಒಂದು ಉದ್ದೇಶ ಮನೋರಂಜನೆಯ ಒಂದು ಸಂಗೀತ ಅಂತ ನಾವು ಹೇಳ್ತೇವೆ. ಎರಡನೆಯದು ಆತ್ಮವನ್ನು ರಂಜಿಸುವ, ನಮ್ಮ ಒಂದು ಆತ್ಮವನ್ನು ರಂಜಿಸಬಲ್ಲ ಒಂದು ಆತ್ಮರಂಜನೆಯ ಒಂದು ಸಂಗೀತ ಅಂತ ಎರಡನ್ನು ನಾವಿಲ್ಲಿ ನೋಡ್ತೀವಿ. ಮನಸ್ಸು ಇಲ್ಲಿ ಲೌಕಿಕವಾದದ್ದು, ನಮ್ಮ ಮನಸ್ಸು ಲೌಕಿಕವಾದದ್ದು, ಆತ್ಮವು ಅಲೌಕಿಕವಾದದ್ದು, ಆದರೆ 2 ಮೂರ್ತವಾದವುಗಳು ಅಂತ ಹೇಳ್ತಾರೆ. ಇಲ್ಲಿ ಮನಸ್ಸನ್ನು ಆತ್ಮವನ್ನು ತೋರಿಸಂದರೆ ಅಂದರೆ ಮನಸ್ಸು ಆತ್ಮವನ್ನು ತೋರಿಸಂದರೆ ಅದು ಆಗದ ಸಂಗತಿ. ಮನಸ್ಸು ನಿನ್ನ ಆತ್ಮವನ್ನು ತೋರಿಸಂತ ಹೇಳಿದಾಗಿದೆ, ಅದು ನಮಗೆ ಅಸಾಧ್ಯ ಅಂತ ನಾವು ಇಲ್ಲಿ ಹೇಳ್ಬೋದು. ಸಂಗೀತವನ್ನು ನಾವು ಕೇಳ್ತಾ ಇದ್ದಾಗ ಮನಸ್ಸು ಸಂಸ್ಕಾರಕ್ಕೆ ಒಳಗಾಗ್ತದೆ. ಸಂಗೀತವನ್ನು ಕೇಳುವಂಥ ಸಂದರ್ಭದಲ್ಲಿ ಮನಸ್ಸು ಏನಾಗ್ತದೆ, ಸಂಸ್ಕಾರಕ್ಕೆ ಒಳಗಾಗ್ತದೆ. ಶಾಸ್ತ್ರೀಯ ಸಂಗೀತವನ್ನು ಕೇಳುತ್ತಿದ್ದಾಗ ಆತ್ಮ ಸಂಸ್ಕಾರಕ್ಕೆ ಒಳಗಾಗ್ತದೆ. ಇಲ್ಲಿ ಶಾಸ್ತ್ರೀಯ ಸಂಗೀತವನ್ನು ನಾವು ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆತ್ಮ ಅಂತಕ್ಕಂಥದ್ದು ಸಂಸ್ಕಾರಕ್ಕೆ ಏನಾಗತ್ತೆ, ಒಳಗಾಗ್ತದೆ. ಇಲ್ಲಿ ಮನಸ್ಸು ಮತ್ತು ಆತ್ಮಗಳು ಸಂಸ್ಕಾರಕ್ಕೆ ಒಳಗಾಗುವುದು ಎಂದರೆ ವ್ಯಕ್ತಿ ಸಂಸ್ಕಾರವಂತನಾಗುವುದು ಎಂದು ಬಗೆಯುವುದಾಗಿದ್ದರೆ, ಮನಸ್ಸು ಮತ್ತು ಆತ್ಮಗಳು ಎರಡು ಒಂದು ಒಳಗಾದುವುದಿಲ್ಲ, ಅಂದರೆ ಸಂಸ್ಕಾರಕ್ಕೆ ಒಳಗಾಗಿದ್ದಾವೆ ಅಂತಂತಂದರೆ ವ್ಯಕ್ತಿ ಕೂಡ ಇಲ್ಲಿ ಸಂಸ್ಕಾರವಂತನಾಗುವುದು ಎಂದು ಇಲ್ಲಿ ನಾವು ಹೇಳ್ಬೋದು. ಇದರಿಂದಾಗಿ ಅವನಿಗೆ ಯಾವ ವಿಧದ ಲೌಕಿಕ ಕ್ಲೇಶಗಳು, ಯಾವುದೇ ತೆರನಾಗಿರ್ತಕ್ಕಂತಹ ಲೌಕಿಕ ಕ್ಲೇಶಗಳು ಕೂಡ ಅವನಲ್ಲಿ ಸುಳಿಯುವುದಿಲ್ಲ. ಬದಲಾಗಿ ಅವನು 100 ವರ್ಷ ಭಾವವನ್ನು ಕೂಡ ಇಲ್ಲಿ ಅನಂತರ ದೈವ ಭಾವವನ್ನು ಕೂಡ ಅವತ್ತ ಹೊಂದಿರ್ತಾನೆ ಮನುಷ್ಯ. ಪ್ರಾಯಶಃ ಒಂದು ಇಂತಹ ಸುಲಭ ಸಾಧನ ವ್ಯಕ್ತಿಗೆ ಮತ್ತೊಂದಿಲ್ಲ, ಇಂಥ ಒಂದು ಸುಲಭವಾಗಿರ್ತಕ್ಕಂತಹ ಸಾಧನ ಕೂಡ ಮತ್ತೊಂದಿಲ್ಲ ಅಂತ ನಾವು ಹೇಳ್ಬೋದು. ಸಂಗೀತವನ್ನು ಕೇಳುತ್ತಿರುವ, ಒಂದು ಆಸ್ವಾದಿಸುತ್ತಿರುವ, ಧೇನಿಸುತ್ತಿರುವ, ಅನುಕರಣಿಸುತ್ತಿರುವ, ಅದನ್ನು ಅನುಸರಿಸುತ್ತಿರುವ ಒಂದು ಸಮಾಜ ಆರೋಗ್ಯಕರವಾಗಿರ್ತೈತಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸರಿಗಮದ ಒಂದು ರಿಂಗಣಗಳಿಂದ ರಾಗ ಅಂದರೆ ಪ್ರೀತಿ ಸಮಾಜದಲ್ಲಿ ಆವಿರ್ಭವಿಸುತ್ತಾ ಇದೆ ಅಂತ ಹೇಳ್ತಾರೆ. ಸಮಾಜದ ಒಂದು ಪರಸ್ಪರ ಸಹಬಾಳ್ವೆಗೆ ಸಂಗೀತವು ಕೂಡ ಇಲ್ಲಿ ಸೇತುವೆಯಾಗಿ ನಿಲ್ಲುತ್ತದೆ. ಯಾವ ಶಾಸ್ತ್ರ, ಪುರಾಣ, ಧರ್ಮಗ್ರಂಥ, ವಿಶ್ವವಿದ್ಯಾಲಯದ ಪದವಿಯ ಪುರಸ್ಕಾರಗಳನ್ನು ಪಡೆಯದ ಒಂದು ನಿರಕ್ಷಕರ ಕುಕ್ಷುಕುವ ಸಂಗೀತದಿಂದ ಇಲ್ಲಿ ತಮ್ಮ ಒಂದು ಆತ್ಮೋನ್ನತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಇದೇ ಇಂದಿನ ಚರ್ಚೆಯ ಮುಖ್ಯ ಒಂದು ಭೂಮಿಕೆ ಕೂಡ ಅಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ 3 ರಸಭಾವಗಳ ಮಿಶ್ರಣತೆಯನ್ನು ಕೂಡ ಇಂದು ಒಂದು ರಸದ ಒಂದು ದೃಷ್ಟಾಂತದೊಂದಿಗೆ ಸ್ವಲ್ಪದರಲ್ಲಿ ನಾವಿಲ್ಲಿ ಏನು ಮಾಡಬೇಕು, ಪ್ರಸ್ತುತವನ್ನು ಪಡಿಸ್ತೇವೆ. ಇಲ್ಲಿ ಶೃಂಗಾರ ಒಂದು ರಸರಾಜನೆಂದು ಬಣ್ಣಿಸಲಾಗುತ್ತದೆ. ಇಲ್ಲಿ ಶೃಂಗಾರ ರಸ ಅಂತ ಹೇಳ್ತಾರೆ. ಆ ಒಂದು ರಸವನ್ನು ಇಲ್ಲಿ ರಸರಾಜನೆಂದು ಇಲ್ಲಿ ಬಣ್ಣಿಸಲಾಗ್ತದೆ. ಭಾರತೀಯರು ಶೃಂಗಾರ ಪ್ರಿಯರು. ಅದರ ಒಂದು ಸ್ಥಾಯಿ ಭಾವವಾದ ರತಿಭಾವವು ಕೂಡ ಭಾರತೀಯ ಒಂದು ಸಮಾಜದಲ್ಲಿ ಕೇಂದ್ರ ಪ್ರಮೇಯವಾಗಿ ಅದು ನಿಂತಿದೆ. ಆದ್ದರಿಂದಲೇ ಇಲ್ಲಿ ಸಹಬಾಳ್ವೆ ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಪ್ರಾಯಶಃ 100 ರಾಗಗಳು ಶೃಂಗಾರ ರಸ ಪ್ರತಿಪಾದನೆಗೆ ಇಲ್ಲಿ ಕೂಡ ನಿಂತಿವೆ ಅಂತ ಹೇಳ್ತಾರೆ. ಶೃಂಗಾರ ಭಾವಗಳೇ ಉದ್ದೀಪನಗೊಳ್ಳಲು ಸ್ಥಳ, ಕಾಲ, ಪ್ರದೇಶಗಳು ಇವೇನು ಕಾರಣ ಅಲ್ಲ ಅಂತ ಹೇಳ್ತಾರೆ.
ಬದಲಾಗಿ ಸನ್ನಿವೇಶಗಳು ಕೂಡ ಇಲ್ಲಿ ಕಾರಣವಾಗ್ತಾ ಇದ್ದಾವೆ. ಆದುದರಿಂದಲೇ ಇದರಿಂದ ಭಾರತೀಯರು ಸಂಯೋಜಿಸಿಕೊಂಡ ಪ್ರಾಯಶಃ ಹೆಚ್ಚಿನ ಒಂದು ರಾಗಗಳು ಕೂಡ ಶೃಂಗಾರ ಭಾವಗಳು ಕೂಡ ಇಲ್ಲಿ ಕಟ್ಟಿಕೊಡುತ್ತವೆ ಅಂತ ಹೇಳ್ಬೋದು. ಇಲ್ಲಿ ಶಾಸ್ತ್ರೀಯ ಒಂದು ಆವರಣದಲ್ಲಿ ಭಾರತೀಯ ಸಂಗೀತ ಯಾವ ತೆರನಾಗಿರ್ತೈತಿ, ಶಾಸ್ತ್ರೀಯ ಸಂಗೀತದಲ್ಲಿ ಅಂದರೆ ಆವರಣದಲ್ಲಿ ಶಾಸ್ತ್ರೀಯ ಒಂದು ಆವರಣದಲ್ಲಿ ಭಾರತೀಯ ಒಂದು ಸಂಗೀತ ಯಾವ ರೀತಿ ಇತ್ತು ಅಂತಂದ್ರೆ ಸಂಗೀತದ ಒಂದು ವೈವಿಧ್ಯಮಯ ಕೋಣಗಳನ್ನೆಲ್ಲ ಕಲಾತ್ಮಕವಾಗಿ ಪರಿಶೀಲಿಸಿದರೆ, ಒಂದು ಸಂಗೀತದ ಒಂದು ವೈವಿಧ್ಯಮಯ ಇದನ್ನು ಕಲಾತ್ಮಕವಾಗಿ ಇಲ್ಲಿ ಪರಿಶೀಲಿಸಿದರೆ ಸಂಗೀತದ ಒಂದು ಸ್ವರ ವೈವಿಧ್ಯಗಳಲ್ಲಿ ಸಾಂಕೇತಿಕವಾಗಿ ಅಡಗಿರುವ ಒಂದು ಸಂಗೀತಗಳನ್ನು ಅರಿಯಲು ಜನಸಾಮಾನ್ಯರಿಗೆ ಇದು ತುಸು ಕಷ್ಟವೇ ಸರಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಶಾಸ್ತ್ರೀಯ ಒಂದು ಸಂಗೀತವನ್ನು ಕೇಳುವ ಒಂದು ಆಸ್ವಾದಿಸುವ ಒಂದು ಉತ್ಕೃಷ್ಟತೆಯನ್ನು ಬೆಳೆಸಿಕೊಂಡವರ ಒಂದು ಸಂಖ್ಯೆ ಕೂಡ ಇಲ್ಲಿ 20% ಎಂದು ಮ್ಯೂಸಿಕ್ ಪೀರಿಯಡ್ ರೈಡರ್ ಸಂಸ್ಥೆ ಅಂತಕ್ಕಂಥ ವರದಿಯನ್ನು ಇಲ್ಲಿ ನಮಗೆ ಮಾಡಿದೆ. ಈ ಒಂದು ಆದರೆ ಶಾಸ್ತ್ರೀಯ ಒಂದು ಜ್ಞಾನವನ್ನು ಸಂಪಾದಿಸಿ ಒಂದು ಸಂಗೀತದ ಕಲಾಭಿವ್ಯಕ್ತಿ ಕುರಿತಂತೆ ನಾದಾತ್ಮಕತೆಯನ್ನು ಇಲ್ಲಿ ಬೆಳೆಸಿಕೊಂಡವರು ಕೂಡ ಇಲ್ಲಿ 3% ಕಡಿಮೆಯಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದರಂಥ ಒಂದು ಭಾವಪೂರ್ಣತೆಯ ಒಂದು ರಸತತ್ವದ ಅಭಾವ ಎಂದು ತೋರುತ್ತದೆ ಎಂದಲ್ಲವೇ ಅಂತ ನಾವಿಲ್ಲಿ ಕೂಡ ಹೇಳ್ಬೋದು. ಇಲ್ಲಿ ಕಾಲ ಸೇರಿದಂತೆ ಕಲೆಯನ್ನು ಆಸ್ವಾದಿಸುವ ಕಾರಣ ಕಲ್ಪನೆಗಳು ಇಲ್ಲಿ ಬದಲಾಗ್ತಾನೆ ಇದ್ದಾವೆ ಅಂತ ಹೇಳ್ತಾರೆ. ಭಾರತದ ಒಂದು ಸಂಗೀತದ ಒಂದು ಕವಲುಗಳಾದ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತ ಸಂಗೀತ ಪದ್ಧತಿಗಳು ಕೂಡ ತನ್ನದೇ ಆಗಿರ್ತಕ್ಕಂಥ ಸೂತ್ರವರ್ಗವನ್ನು ನಿರ್ಮಿಸಿಕೊಂಡಿವೆ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ಸಂಗೀತ ಪ್ರಕಾರದ ಒಂದು ಪರಿಕ್ರಮಗಳನ್ನು ಗಮನಿಸಿದರೆ ಪರಿಷ್ಕೃತವಾಗುವ ಹಾದಿಯಲ್ಲಿ ಎಲ್ಲ ಸಂಗೀತ ಕೂಡ ಇಲ್ಲಿ ಭಾವಾಭಿವ್ಯಕ್ತಿಯ ಒಂದು ಚಲನಶೀಲತೆಯ ಪ್ರತೀಕ ಕೂಡ ಅಂತ ಹೌದು ಅಂತ ನಾವು ಹೇಳ್ಬೋದು. ಆದರೆ ಸ್ತೋತ್ರ ವರ್ಗಗಳನ್ನು ವರ್ಗಿಸಿರುವಾಗ ಕರ್ನಾಟಕ ಸಂಗೀತವು ಕೂಡ ಇಲ್ಲಿ ಗಾತ್ರದಲ್ಲಿ ಶಾಸ್ತ್ರೀಯ ಶಿಸ್ತಿನಲ್ಲಿ ಬೃಹತ್ತವಾಗಿ ಇದು ಬೆಳೆದಿದೆ ನಿಜ. ಆದರೆ ಹಿಂದೂಸ್ತಾನಿ ಸಂಗೀತವು ಕೂಡ ಬೇರೆ ಒಂದು ಪ್ರಕಾರಗಳಿಗಿಂತ ಪ್ರಭಾವಿತವಾಗುತ್ತಾ ತನ್ನ ಒಂದು ಚೌಕಟ್ಟನ್ನು ಕೂಡ ವಿಸ್ತರಿಸುತ್ತಾ ಹೆಚ್ಚು ವಿಸ್ತೀರ್ಣವನ್ನು ಕೂಡ ಇಲ್ಲದೆ ಪಡೆಯುತ್ತಾ ವಿಶ್ವವ್ಯಾಪಿಯಾಗಿ ಇದು ಬೆಳೆದಿದೆ ಅಂತ ಹೇಳ್ಬೋದು. ಇದು ಜನಸಂಖ್ಯೆಯನ್ನು ಮಾಪನದ ಒಂದು ಸಾಧನವಾಗಿ ಅಳವಡಿಸಿಕೊಂಡ್ರೆ ಮಾಪನದ ಒಂದು ಸಾಧನವಾಗಿ ಬಳಸಿಕೊಂಡ್ರೆ ಭಾರತದಲ್ಲಿ ಸುಮಾರು 20% ಜನರು ಹಿಂದೂಸ್ತಾನಿ ಸಂಗೀತವನ್ನು ಆಲಿಸುತ್ತಿದ್ದಾರೆ. ಮೊಘಲ ಸಂತತಿಯ ಒಂದು ದೊರೆಗಳು ಸಾಂಸ್ಕೃತಿಕವಾಗಿ ಸಂಗೀತ ಒಂದು ವಿದ್ವಾಂಸರನ್ನು ಆಧಾರವಾಗಿ ಪ್ರೋತ್ಸಾಹಿಸಿದರ ಒಂದು ಪರಿಣಾಮವಾಗಿ ಹಾಗೂ ವಿವಿಧ ಶೈಲಿಗಳ ನಿಕಟ ಒಂದು ಸಂಪರ್ಕದಿಂದಾಗಿ ಹಿಂದೂಸ್ತಾನಿ ಸಂಗೀತವು ಕೂಡ ಹೆಚ್ಚು ವಿಸ್ತೃತವಾಗಿ ಬೆಳೆಯಲು ಬಹುಶಃ ಕಾರಣವಾಯಿತು ಅಂತ ಹೇಳ್ಬೋದು. ಇಲ್ಲಿ ಶ್ರುತ್ರ ವರ್ಗದಲ್ಲಿ ಉತ್ತರೇಯ ದಾಕ್ಷಿಣಾತ್ಯವೆಂದು ವಿಭಜಿಸಿದ್ದರೂ ವಿಕಾಸ ಪಥದಲ್ಲಿ ಕೂಡ 2 ಪ್ರಕಾರಗಳು ಪರಿಪೂರ್ಣ ಪಕ್ವತೆಯನ್ನು ಕೂಡ ಇಲ್ಲಿ ಪಡೆಯುತ್ತಲೇ ಸಾಗ್ತಾ ಇದ್ದಾವೆ. ಹಿಂದೂಸ್ತಾನಿ ಸಂಗೀತ ಕೂಡ ಒಂದು ಹೊಸ ಪ್ರಯೋಗಗಳಿಂದ ಒಂದು ಚಲನಚಿತ್ರ ಮಾಧ್ಯಮದಲ್ಲೂ ಕೂಡ ಹೆಚ್ಚು ಜನಪ್ರಿಯತೆಯನ್ನು ಪಡೆಯಲು ಸಾಧ್ಯವಾಯಿತು ಅಂತ ನಾವಿಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಭಾಗ ಇಲ್ಲಿ ಈಗ ನಾವು ಶಾಸ್ತ್ರೀಯ ಆವರಣದಲ್ಲಿ ಭಾರತೀಯ ಸಂಗೀತ ಯಾವ ಥರನಾಗಿತ್ತು ನೋಡಿದ್ರಿ. ಇನ್ನು ಮುಂದೆ ಸಂಗೀತದ ಲಘು ಲಾಲಿತ್ಯ ಅಂತಕ್ಕಂಥದ್ದನ್ನು ಮತ್ತು ಮಾಧ್ಯಮಗಳಲ್ಲಿ ಸಂಗೀತದ ಸಮೀಕ್ಷೆ ಮತ್ತು ಭಕ್ತಿ ಸಂಗೀತ ಅಂತಕ್ಕಂತಹ ಇವುಗಳ ಬಗ್ಗೆ ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.